ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಲಾಜಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಮ್ಮ ಮಕ್ಕಳಿಗಿಬ್ಬರಿಗೂ ಸ್ಕೂಲಿಗೆ ಸೇರಿಸೋ ಸ್ಟೋರಿ ಇದೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಸಬ್ಸ್ಕ್ರೈಬ್ ಆಗೇ ಇಲ್ಲ ಭಾಳ ಜನ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಓಯ್ ಗೀತಾ, ಗೀತಾ, ನಮ್ಮ ಹುಡುಗರಿಗೆ ಸ್ಕೂಲಿಗೆ ಸೇರ್ಸೋಣ ಅಂತ ಹೇಳಿದ್ದೆಲ್ಲ, ಇವತ್ತು ಹೋಗೋಣ? ನಾನು ಆಲ್ರೆಡಿ ಸ್ಕೂಲ್ ಕೇಳ್ಕೊಂಬಂದಿದ್ದೀನಿ ಗೊತ್ತಾ, ತುಂಬ ಚೆನ್ನಾಗಿದೆ ಸ್ಕೂಲ್. ರೀ, ಯಾವ ಸ್ಕೂಲ್ ಹೇಳಿದ್ರಿ? ನಾನು ಹೇಳಿದ್ನಲ್ಲ, ನಾನು ಹೇಳಿ ಸ್ಕೂಲಿಗೆ ಹಾಕಬೇಕು ಅಂತ. ಇಲ್ಲ, ಇದು ಚೆನ್ನಾಗಿದೆ. ನನ್ನ ಫ್ರೆಂಡ್ ಹೇಳ್ದ, ಅವ್ರ ಮಕ್ಕಳು ಅಲ್ಲೇ ಓದ್ತಾ ಇರೋದು, ನಾವು ಅಲ್ಲಿಗೆ ಹಾಕೋಣ ತಗೋ. ಯಾವ ಸ್ಕೂಲು? ಇಲ್ಲಪ್ಪ, ನಾನು CBSE ಸ್ಕೂಲ್ಗೆ ಹಾಕೋದು. ನಾನು ಹಾಕೋ ಸ್ಕೂಲಿಗೆ ಹಾಕೋದು. ನಾನು ಹೇಳಿಲ್ಲ ಶಾಂತ ಅವ್ರ ಮಕ್ಳಿಗೆ ಅಲ್ಲಿ ಸ್ಕೂಲಿಗೆ ಹಾಕಿದ್ದಾಳೆ ಅಂತ, ನಾನು ಅಲ್ಲಿಗೆ ಹಾಕಬೇಕು. ನಾನು CBSE ಸಿಲೆಬಸ್ಸೇ ಓದಿಸ್ಬೇಕು. ನೀವೇನಾದರೂ ಓದಿಸ್ಕೊಳ್ರಿ, ನಾನು ಹೇಳಿ ಸ್ಕೂಲ್ಗೆ ಹಾಕ್ಬೇಕು ನೋಡು. ಅಲ್ಲಿ ಬೇಡ ಕಣೆ, ನಾನು ಕೇಳ್ಕೊಂಬಂದಿನಿ. ಎಲ್ಲದಕ್ಕೂ ಅಟ್ಟ ಮಾಡ್ತೀಯಲ್ಲ, ಮನೇಲಿ ಹಿಂಗೆ ಮಾಡ್ತೀಯಾ? ಅಪ್ಪಾಜಿನಲ್ಲಿ ಚೆನ್ನಾಗೈತೆ ಸೇರಿಸು ಅಂತ ಹೇಳಿದ್ರು. ಅವಾಗಲೂ ನಿಮ್ಮ ಅಪ್ಪಾಜಿ ಓದಿದ ಸ್ಕೂಲೇ ಬೇರೆ, ಈಗಿನ ಕಾಲನೇ ಬೇರೆ. ಸುಮ್ CBSEಗೆ ಹಾಕ್ಸ್ರಿ. ಮುಂದೆ ಮಕ್ಕಳ ಎಜುಕೇಷನ್ನಿಗೆ ಅದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ PU ಆದಮೇಲೆ ಸೈನ್ಸ್ ತೊಗೊಳಕ್ಕೆ CBSE ಇದ್ದರೆ ಬೇಗ ಹೆಲ್ಪ್ ಆಗುತ್ತೆ. ಓದೋ ಮಕ್ಕಳು CBSE ಆದ್ರಲ್ಲೂ ಓದ್ತಾರೆ, ಸ್ಟೇಟ್ ಆದ್ರೂ ಓದ್ತಾರೆ. ನಮ್ಮ ಭ್ರಮೆ ಅದು. ಅಷ್ಟಷ್ಟು ಫೀಸ್ ಏನು ವರ್ಷ ಕಟ್ಟೋಕ್ಕಾಗುತ್ತಾ? ಕಟ್ಟಬೇಕು ಮತ್ತೆ. ಇನ್ನಿಬ್ರಿಗೆ ಕಟ್ಟಕ್ಕಾಗಲ್ವಾ ನಿಮಗೆ? ಇಲ್ಲಪ್ಪ, ನಾನು ಹೇಳಿ ಸ್ಕೂಲ್ಗೆ ಹೋಗೋಣ. ಸರಿ ತಗೋ, ವಿಚಾರಿಸ್ತೀನಿ. ಹಂಗಿಲ್ಲ ಏನಿಲ್ಲ, ನಡೀರಿ. ಈಗ ಎಷ್ಟಾಗುತ್ತೋ ಅಷ್ಟು ಫೀಸ್ ಕಟ್ಟಿ ಸೇರಿಸ್ಬರೋಣ. ಸರಿ, ಕರ್ಕ ಮಕ್ಕಳನ್ನ ಹೋಗೋಣ. ರೆಡಿ ಮಾಡೋರ್ನ. ಏನೇ ಸ್ಕೂಲ್ ಇಷ್ಟು ದೊಡ್ಡದಿದೆ. ಅಯ್ಯೋ, ಇದು ಹೊರಗಡೆ ಕಾಣೋದೇ ಇಲ್ಲ. ಕಾಂಪೌಂಡ್ ಕ್ಲೋಸ್ ಆಗಿತ್ತು. ಇಷ್ಟು ಒಳಗೆ ದೊಡ್ಡದಿದೆ. ಫೀಸ್ ಭಾಳ ಕೇಳ್ತಾರಪ್ಪ. ನನ್ನ ಕೈಯಾಗಲ್ಲ. ರೀ, ಬರ್ತೀರಾ? ಇದು ಎಜುಕೇಷನ್ ಚೆನ್ನಾಗಿದೆ. ಫೀಸು ಅಂತೇಳಿ ಆಮೇಲೆ ದುಡ್ಡು ಉಳಿಸೇನು ಎಜುಕೇಷನ್ ಆಮೇಲೆ ಕೊಡ್ಸೋಕ್ಕಾಗುತ್ತಾ? ಬೇಸಿಕ್ಕು ಫಸ್ಟ್ ಚೆನ್ನಾಗಿರ್ಬೇಕು ಮಕ್ಕಳಿಗೆ. ನೀನು ಒಂಚೂರು ಮನೇಲಿ ಹೇಳ್ಕೊಡಿ. ಸುಮ್ಮನೆ ಏನಕ್ಕೆ ಇಷ್ಟೊಂದು ಫೀಸ್ ಕೊಟ್ಟಿಲ್ಲ ಆಗ್ತೀಯಾ? ದೊಡ್ಡರಾದ್ಮೇಲೆ ಅವರೇ ಕಲಿತಾರೆ. ಸುಮ್ಮನಿರು. ಅದೇ ಸ್ಕೂಲಿಗೆ ಹೇಳೋದು. ನಮ್ಮ ಫ್ರೆಂಡ್ ಹೇಳೇನಲ್ಲ, ಅವ್ನು ಕಡಿಮೆದು ಅವನ್ನೆಲ್ಲ ಏನು ಲಕ್ಷದೊಳಗೆಲ್ಲ ಮುಗ್ದೋಗ್ಬಿಡುತ್ತೆ ಇಬ್ರದು. ಇಲ್ಲ ಕಣ್ರಿ, ನಾನು ಇದೇ ಸ್ಕೂಲಿಗೆ ಹಾಕ್ಬೇಕು. ನಿಮ್ಮ ಅಪ್ಪನ ಮನೆಯಿಂದ ತರ್ತೀಯ ಫೀಸ್ ಕಟ್ಟಕ್ಕೆ? ಫಸ್ಟಿಂದ ಹಿಂಗೆ ಬಂದುಬಿಟ್ರು. ಅವ್ರ ಅಪ್ಪನ ಮನೆಯಿಂದ ತರ್ತಾಳೇನೋ ನಂಗೆ ಆಡ್ತಾಳೆ. ದುಡಿದ್ರು ಗೊತ್ತಾಗೋದು ನಿನಗೆ. ಒಬ್ಬ ಮಕ್ಳು ಇದ್ದರು ಹಾಕ್ತಾರೆ, ಇಬ್ರಿಬ್ರಿಗೆ ಹಾಕ್ತಾರೇನಾ? ಇಲ್ಲ, ನಾನು ಇಲ್ಲೇ ಸೇರಿಸ್ಬೇಕು. ಬಾ, ಮಾತಾಡ್ಕೊಂಬರೋಣ. ಆಮೇಲೆ ಮನೆಗೆ ಹೋಗಿ ಯೋಚನೆ ಮಾಡೋಣ. ಏನಿಲ್ಲ, ಈಗ ತಂದಿರಲ್ಲ, ಫೀಸ್ ಕಟ್ಬರ್ರಿ. ಮಿಕ್ಕಿದ ಮನೆಗೆ ಹೋಗಿ ಕಟ್ಟೋಣ. ಮತ್ತೇನು ಮಾತಾಡೋದಿಲ್ಲ, ಏನಿಲ್ಲ, ಕಟ್ಟೋಗೋಣ. ಸರಿ ಬಾ. ನೋಡಪ್ಪ, ಇದೇ ನಿಮ್ಮ ಸ್ಕೂಲು, ಇದೇ ನನ್ನ ಕ್ಲಾಸ್ ರೂಮು. ನೋಡ್ಕೊಳ್ರಿ. ನಾಳೆಯಿಂದ ಅಳಬಾರ್ದು, ಆಯ್ತಾ? ಚೆನ್ನಾಗಿ ಬಂದು ಓದ್ಕೋಬೇಕು. ಕಷ್ಟಪಟ್ಟು ಕಟ್ಸಿದಾಳು ದುಡ್ಡನ್ನ. ಇಷ್ಟೊಂದು ಕಟ್ಟ. ಅದೇನು ಕಿಸಿತಾರೆ ಇವ್ರ ಮಕ್ಕಳು, ಈಕೆ ಮಕ್ಕಳು. ನೋಡ್ತೀನಿ ತಡಿ ನಾನು. ಫಸ್ಟ್ನೇ ದಿನನೇ ಅಡ್ಡಬಾಯಿ ಆಗ್ತಿರಲ್ರಿ ನೀವು. ಚೆನ್ನಾಗಿ ಓದ್ಕೊಳ್ರಿ ಅಂತ ಹೇಳೋದು ಕಲೀರಿ. ಅಪ್ಪು, ಅಳಬಾರ್ದು ಆಯ್ತಾ? ದಿನ ನಕ್ಕಂತ ಬರಬೇಕು. ಸ್ಕೂಲ್ ಬಸ್ ಮನೆ ತನಕನೇ ಬರುತ್ತೆ. ಇವತ್ತು ನಾವು ಹೋಗಿರ್ತೀವಿ, ಸ್ಕೂಲ್ ಬಸ್ಸಲ್ಲಿ ಮನೆಗೆ ಬರ್ರಿ ಆಯ್ತಾ? ಅಳಬಾರ್ದು. ಬಾಯ್ ವಿಜಯಲಕ್ಷ್ಮಿ, ಬಾಯ್. ವಿನೋದ್, ಬಾಯ್. ಇಲ್ಲ ಬರ್ರಿ, ಸಾಕೆಲ್ಲ ಬಸ್ಸಲ್ಲಿ ಬರ್ರಿ. PU ಲಂಚ್ ಬ್ಯಾಗಲ್ಲಿ ಚಾಕ್ಲೇಟ್ಸ್ ಎಲ್ಲ ಇಟ್ಟೀನಿ. ಚಾಕ್ಲೇಟ್ಸ್ ಎಲ್ಲ ತಿನ್ಕೊಂಬರ್ರಿ. ಎಲ್ಲ ತಿನ್ಕೊಂಬರ್ರಿ. ಫ್ರೆಂಡ್ಸ್ ಜೊತೆ ಇರಬೇಕು ಆಯ್ತಾ? ಬಾ, ಹೋಗೋಣ. ನಾವು ಭಾಳ ಹೊತ್ತಿದ್ರೆ ಅಳ್ಕೊಂತಾನೆ ಇರ್ತಾರೆ. ಹೋಗೋಣ ಬಾ. ಅಷ್ಟೊಂದು ಫೀಸ್ ಕೊಟ್ಟು ಸೇರಿಸಿಯಲ್ಲ ಈಗ. ಆ ಹುಡುಗನ ಫೀಸ್ ಕೊಟ್ಟು ಅಷ್ಟೊಂದು ಅಂತ ದೊಡ್ಡ ಸ್ಕೂಲಿಗೆ ಸೇರಿಸಿದಾಳೆ. ನೀನು ಓದ್ಸೋದಿರೋದು ಬಾ. ಈಗ ದಿನಾಗ್ಲೂ ಕುತ್ಕೊಂಡು ಎಲ್ಲ ಕೆಲಸ ಬಿಟ್ಟು ಓದ್ಸೋದಿರೋದು ನಿಂದೀಗ. ನಾನು ಓದಿಸ್ತೀನಿ ಬಿಡ್ರಿ, ಓದಿಸ್ತೀನಿ ನಾನು. ನನ್ನ ಮಕ್ಳಿಗೆ ಹಂಗಾರ ಮಾಡೋ ಸ್ಕೂಲಿಗೆ ಹಾಕಿದ್ವಪ್ಪ ಸದ್ಯ. ನಗದ. ಬಾ, ಅಲ್ಲಿ ಹೋಟ್ಲಿಗೆ ಹೋಗಿ ಏನಾರು ತಿನ್ಕೊಂಡು ಮನೆಗೆ ಹೋಗೋಣ. ನನಗೆ ಹೊಟ್ಟೆ ಎಷ್ಟಿದೆ. ಸರಿ ಕಣ್ರಿ, ತಿನ್ಕೊಂಡು ಹೋಗೋಣ. ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮ್ಮ ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗಿದ್ದಾವೆ. ನಾಳೆಯಿಂದ ಅವ್ರ ಸ್ಕೂಲ್ ಸ್ಟೋರಿ ನಡೆಯುತ್ತೆ. ಪ್ಲೀಸ್, ಕಾಮಿಡಿ ಇರುತ್ತೆ. ಎಲ್ಲರೂ ನೋಡಿ ಫ್ರೆಂಡ್. ಥ್ಯಾಂಕ್ ಯು. ಬಾಯ್.